ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗ್ ಬಂದು ಗಾನುಗೆ ಹುಷಾರಿಲ್ದಾಗ ನಾವು ಯಾವ ರೀತಿ ಕಷ್ಟ ಬಿದ್ವಿ ಅನ್ನೋದನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ವಿಡಿಯೋದಲ್ಲಿ ಕೆಲವೊಂದನ್ನು ಹೇಳಬೇಕೋ ಅಥವಾ ಬೇಡವೋ ಅಂತ ಕರೆಕ್ಟಾಗಿ ಗೊತ್ತಾಗಲ್ಲ. ಬಟ್ ವ್ಲಾಗ್ ಚಾನಲ್ ಅಂದಮೇಲೆ ಕೆಲವೊಂದು ವಿಷಯಗಳನ್ನ ಹೇಳ್ಕೋಬೇಕಾಗತ್ತೆ. ಈಗ ನಾನು ಅದನ್ನೇ ಶೇರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಗಾನುಗೆ ಅಡ್ಮಿಟ್ ಮಾಡಿದ್ದೀವಿ ಹಾಸ್ಪಿಟ್ಲಲ್ಲಿ. ಅಂದರೆ ಇಲ್ಲಿ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿರೋದು ಇದು. ಅವಳಿಗೆ ನಾನು ಮಧ್ಯಾಹ್ನ ಊಟ ತೊಗೊಂಬಂದಿದ್ದೆ. ಊಟ ತೊಗೊಂಬಂದಾಗ ಅವಳು ಊಟ ಮಾಡ್ಕೊಂಡು ಕೂತಿದ್ಲು. ಅದನ್ನೇ ವೀಡಿಯೋ ಮಾಡಿದ್ದೀನಿ ನಾನು. ಇವಳಿಗೆ ಗಾನುಗೆ ಏನಾಯಿತು, ಯಾಕೆ ಹುಷಾರಿಲ್ಲ ಅಂತ ನಾನು ಇವಾಗ ಹೇಳ್ತೀನಿ. ಅವಳು ಸ್ಕೂಲಿಗೆ ಬೆಳಗ್ಗೆ ಆರಾಮಾಗಿ ಸ್ಕೂಲಿಗೆ ಹೋದಳು. ಮಂಡೇ ಬೆಳಗ್ಗೆ ಹೋದ ತಕ್ಷಣ ಮಧ್ಯಾಹ್ನ ಅಷ್ಟೊತ್ತಿಗೆ ಅವಳಿಗೆ ಆಗ್ತಿಲ್ಲ, ಸ್ಕೂಲಲ್ಲಿ ಕೂತ್ಕೊಳ್ಳೋದಕ್ಕೆ ತುಂಬ ಸುಸ್ತು ಅಂತ ಹೇಳಿ ಅವ್ರ ಕ್ಲಾಸ್ ಟೀಚರು ಫೋನ್ ಮಾಡಿದರು. ಅವಳು ಮತ್ತೆ ಮನೆಗೆ ಹೋದರೆ ಏನು ಬೈತಾರೆ ಅಂತ ಹೇಳಿ ನಾನು ಸ್ಕೂಲಲ್ಲೇ ಇರ್ತೀನಿ ಅಂತ ಹೇಳಿದ್ದಾಳೆ. ಆದರೂ ಟೀಚರ್ಸ್ ಫೋರ್ಸ್ ಮಾಡಿ ನಮಗೆ ಫೋನ್ ಮಾಡಿ ಮನೆಗೆ ಕಳಿಸಿದ್ದಾರೆ. ನಾವು ಗಾಬರಿಯಿಂದ ಸ್ಕೂಲಿಗೆ ಹೋದ್ವಿ. ಅಲ್ಲಿ ಹೋಗಿ ನೋಡಿದಾಗ ಫುಲ್ ಜ್ವರ ಬಂದಿದೆ ಅವಳಿಗೆ. ಅಲ್ಲಿಂದ ಸೀದಾ ನಾವು ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಮನೆಗೇನು ಕರ್ಕೊಂಬರಲಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸಿದ್ವಿ. ತೋರಿಸಿ 3 ಡೇಸ್ ಆದಮೇಲೆ ಮತ್ತೆ ಬನ್ನಿ ಅಂತ ಹೇಳಿ ಕಳಿಸಿದ್ರು ಮನೆಗೆ. 3 ಡೇಸ್ ವೇಟ್ ಮಾಡಿದ್ವಿ, ಆದರೂ ಜ್ವರ ನಿಲ್ತಾನೆ ಇರಲಿಲ್ಲ. ಅವಳಿಗೆ ಸ್ವಲ್ಪ ಹುಷಾರು ತಪ್ಪಿದ್ರೆ ವಾಮಿಟ್ಟು ಮತ್ತು ಜ್ವರ ಎರಡೂ ಶುರುವಾಗ್ಬಿಡುತ್ತೆ. 3 ದಿನ ಬಿಟ್ಟು ಮತ್ತೆ ನಾವು ಹಾಸ್ಪಿಟ್ಲಿಗೆ ಹೋದ್ವಿ. ಬೇರೆ ಕಡೆ ತೋರಿಸಿದ್ವಿ, ಅಲ್ಲಿ ಹುಷಾರಾಗಲಿಲ್ಲ ಅಂಥೇಳಿ. ಆ ಡಾಕ್ಟ್ರು ಅಷ್ಟೇ 3 ದಿನ ಬಿಟ್ಟು ಮತ್ತೆ ಬನ್ನಿ ಅಂತ ಹೇಳಿದ್ರು. ಹೀಗೆ 6 ದಿನ ಕಳೆದೋಯ್ತು. ಅದು ಫುಲ್ ಇನ್ನೂ ಜಾಸ್ತಿನೇ ಆಗ್ತಾ ಬಂತು. ಮೆಡಿಸನ್ ಕೊಟ್ಟರೂ ಕಡಿಮೆ ಆಗಲಿಲ್ಲ, ಜಾಸ್ತಿನೇ ಆಗ್ತಾ ಬಂತು. ಅದಾದಮೇಲೆ ನೆಕ್ಸ್ಟು ಬ್ಲಡ್ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರು. ಯಾವ ಊರಿಗೆ ಹೋಗಿದ್ದೆ? ತಿರುಗಾಡಕ್ಕೆ ಹೋಗಿದ್ದೆ. ಫಸ್ಟ್ ಡೇ ಟೆಸ್ಟ್ ಮಾಡಿದಾಗ 90,000 90,000 ವೈಟ್ ಪ್ಲೇಟ್ಲೆಟ್ಸ್ ಇತ್ತು. ಹಾಗೆ ನೆಕ್ಸ್ಟ್ ಡೇ ಮಾಡಿದಾಗ 30,000ಕ್ಕೆ ಬಂತು. 30,000 ಅದಾದಮೇಲೆ ನೆಕ್ಸ್ಟ್ ಡೇ ಮತ್ತೆ ಮಾಡಿದಾಗ 18,000ಕ್ಕೆ ಬಂತು. ಆಮೇಲೆ 6 ದಿನ ಡಾಕ್ಟರ್ಸ್ ಕೊಟ್ಟಿರೋ ಮೆಡಿಸನ್ ತೊಗೊಂಡು ಮತ್ತೆ 6 ದಿನ ಕಳೆದ್ಮೇಲೆ ಅಡ್ಮಿಟ್ ಮಾಡಿದಾಗ ಅಲ್ಲಿ 3 ದಿನ ಹಿಂಗೆ ಕಂಟಿನ್ಯೂ ಆಗಿ ಮೇಲೆ ಬ್ಲಡ್ ಟೆಸ್ಟ್ ಮಾಡ್ತಾನೆ ಬಂದರು. ಅದು ಕಡಿಮೆ ಆಗ್ತಾನೆ ಬರ್ತಿತ್ತು, ಜಾಸ್ತಿ ಆಗಲೇ ಇಲ್ಲ. ಹಾಸ್ಪಿಟ್ಲಲ್ಲೂ ಕೂಡ ಟ್ರೀಟ್ಮೆಂಟ್ ಕೊಡ್ತಿದ್ರು, ಆದರೆ ಅದು ವರ್ಕ್ ಆಗಲಿಲ್ಲ. ಭಾಳ ಸೀರಿಯಸ್ ಆಗ್ತಾನೇ ಬಂತು. ಕೊನೆ ಮೂಮೆಂಟಲ್ಲಿ ಡಾಕ್ಟರ್ಸ್ ಹೇಳ್ತಾರೆ, ಇಲ್ಲ ಮುಂದಕ್ಕೆ ಕರ್ಕೊಂಡೋಗಿ, ನೀವು ಇಲ್ಲಿ ಆಗಲ್ಲ ಅಂತ ಹೇಳ್ತಾರೆ. ಆವಾಗ ನಮಗೆ ತುಂಬಾ ಭಯ ಆಗುತ್ತೆ. ಅವರೇನೆ ಅಲ್ಲಿ ನಾವು 108ಗೆ ಫೋನ್ ಮಾಡಿದಾಗ ಯಾವ ಆ್ಯಂಬುಲೆನ್ಸು ಬರಲಿಲ್ಲ, ಸರ್ವಿಸ್ ಇಲ್ಲ ನಮಗೆ ಅಂತ ಹೇಳಿದರು. ನಮಗೆ ಡಾಕ್ಟ್ರ್ ಸಜೆಸ್ಟ್ ಮಾಡಿದ್ದು ಹಾಸನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ, ಹಾಸನಲ್ಲಿ ಚೆನ್ನಾಗಿದೆ ಅಂತ ಹೇಳಿದಾಗ ತುಂಬಾ ಸೀರಿಯಸ್ ಆಗಿಬಿಟ್ಟಿತ್ತು. ನನಗೆ ಕೈಕಾಲೇ ಆಡ್ತಿರಲಿಲ್ಲ. ಈ ಕಡೆ ನನ್ನ ಮಗ ಚಿಕ್ಕವನು, ಅವನನ್ನು ನೋಡ್ಕೋಬೇಕಾ, ಇವಳ ಜೊತೆ ಹೋಗಬೇಕಾ, ಏನು ಮಾಡಬೇಕು ಅಂತಲೇ ತೋಚಲಿಲ್ಲ. ನಮ್ಮ ಮನೆಯವರು ಬಂದರು, ಕೆಲಸದಿಂದ ಬಂದು, ನಾನು ಕರ್ಕೊಂಡು ಹೋಗ್ತೀನಿ, ವಸಿಷ್ಠ ಬೇರೆ ಇನ್ನೂ ಚಿಕ್ಕವನಿದ್ದಾನಲ್ಲ, ನೀನು ಅವ್ನು ಕರ್ಕೊಂಡು ಮನೆಯಲ್ಲೇ ಇರು, ಬರಬೇಡ ಹಾಸ್ಪಿಟ್ಲಿಗೆ ಅಂಥೇಳಿ ನಮ್ಮ ಮನೆಯವರು ನನ್ನ ಬಿಟ್ಟು, ಇದು ಹಾಸ್ಪಿಟಲ್ ಆ್ಯಂಬುಲೆನ್ಸು, ಇದಕ್ಕೆ ನಾವೇ ಏನೋ ಡೀಸೆಲ್ ಹಾಕಿ ತೊಗೊಂಡು ಹೋಗ್ಬೇಕಂತೆ. ಹಾಗಾಗಿ ತೊಗೊಂಡು ಹೋದ್ರು. ನಮಗೆ 108 ಸರ್ವಿಸ್ ಕೂಡ ಸಿಗಲಿಲ್ಲ. ನಾವು ಎಷ್ಟೇ ಫೋನ್ ಮಾಡಿ ಟ್ರೈ ಮಾಡಿದರೂ ಕೂಡ ಸಿಗಲಿಲ್ಲ. ಇದಕ್ಕೆ ಮಾತ್ರ ಹಾಸ್ಪಿಟಲ್ ಆ್ಯಂಬುಲೆನ್ಸು, ಇದಕ್ಕೆ ಡೀಸೆಲ್ ಹಾಕಿಸಿ ನೀವೇ ತೊಗೊಂಡು ಹೋಗಬೇಕು ಅಂತ ಡ್ರೈವರು ಮತ್ತು ಡಾಕ್ಟರ್ಸ್ ಹೇಳಿದರು. ಆಯಿತು ಪರವಾಗಿಲ್ಲ ಅಂಥೇಳಿ ಡೀಸೆಲ್ ಹಾಕಿಸ್ಕೊಂಡು ನಾವಿವಾಗ ಹಾಸನಕ್ಕೆ ಬರೆದು ಕೊಟ್ಟಿದ್ದಾರೆ. ಅಲ್ಲಿ ನಮ್ಮ ಮನೆಯವರು ಕರ್ಕೊಂಡು ಹೋಗ್ತಿದ್ದಾರೆ. ಯಾಕಂದರೆ ವಸಿಷ್ಠ ಬೇರೆ ಚಿಕ್ಕವನಿದ್ದಾನಲ್ಲ, ನಾನು ಅವನನ್ನು ನೋಡ್ಕೋಬೇಕು ಮನೆಯಲ್ಲಿದ್ದು. ಹಾಗಾಗಿ ಅವರು ಇವಾಗ ಗಾನವಿನ ಕರ್ಕೊಂಡು ಆ್ಯಂಬುಲೆನ್ಸ್ ತಗೊಂಡು ಹಾಸನ್ಗೆ ಹೊರಟಿದ್ದಾರೆ.
ನಾನು ವಸಿಷ್ಠನ್ನ ಕರ್ಕೊಂಡು ಸಂಜೆ ಅಂದರೆ ರಾತ್ರಿ ಆಗಿತ್ತು, ನಾನು ಹಾಸ್ಪಿಟಲ್ಗೆ ಹೋದೆ. ಯಾಕಂದರೆ ಅವಳನ್ನು ಅಲ್ಲಿ ಬಿಟ್ಟು ನಾನು ಇಲ್ಲಿ ಮನೆಯಲ್ಲಿ ನಂಗೆ ಒಂದು ನಿಮಿಷನೂ ಇರೋಕ್ಕಾಗ್ತಿರ್ಲಿಲ್ಲ. ವಸಿಷ್ಠನ್ನು ಕರ್ಕೊಂಡು ಹೋಗಿಬಿಟ್ಟೆ ನಾನು ಹಾಸ್ಪಿಟ್ಲಿಗೆ. ಈಗ ನೋಡ್ತಿರ್ಬೋದು ವೈಟ್ ಪ್ಲೇಟ್ಲೆಟ್ಸು ಹಾಕಿಸ್ತಿದ್ದೀವಿ. ಇದು ಫಸ್ಟ್ ಡೇ ಹಾಕ್ಸಿರೋದು, 2 ಪೌಚನ್ನು ಹಾಕ್ಸಿದ್ದೀವಿ. ಅಲ್ಲಿ ಡಾಕ್ಟರ್ಸು ನರ್ಸು ಎಲ್ಲ ಬೈಯೋರು, ಈ ಚಿಕ್ಕ ಮಗುನ ಕರ್ಕೊಂಡು ಯಾಕೆ ಹಾಸ್ಪಿಟ್ಲಿಗೆ ಬಂದಿದ್ದೀರಾ, ಡೆಂಗ್ಯೂ ಕೇಸ್ ಜಾಸ್ತಿ ಇದೆ, ಯಾಕೆ ನಿಮ್ಗೆ ಗೊತ್ತಾಗಲ್ವಾ ಅಂತ ತುಂಬಾ ಬೈಯೋರು. ನಾನು ಅವ್ರಿಗೆ ಹೇಳಿದೆ, ನೋಡ್ಕೊಳ್ಳೋರು ಯಾರೂ ಇಲ್ಲ ಮೇಡಮ್, ಪರವಾಗಿಲ್ಲ, ಹೆಂಗಾರ ಆ ದೇವ್ರು ಇಟ್ಟಂಗೆ ಆಗಲಿ ಅಂಥೇಳಿ ನಾನು ವಸಿಷ್ಠನ ಕರ್ಕೊಂಡು ಹಾಸ್ಪಿಟ್ಲಲ್ಲೇ ಇದ್ದೆ. ಮುಟ್ಟಬೇಡವನ್ನ. ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ, ಇದು ಬ್ಲಡ್ ರಿಪೋರ್ಟು. ಬೆಳಗ್ಗೆ ಒಂದು ಟೈಮ್, ಸಂಜೆ ಒಂದು ಟೈಮು, ದಿನಕ್ಕೆ 2 ಸಲ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು. ಎಷ್ಟು ಪ್ಲೇಟ್ಲೆಟ್ಸು ಜಾಸ್ತಿ ಆಯಿತು, ಎಷ್ಟು ಕಡಿಮೆ ಆಯಿತು ಅಂತ ನೋಡೋದಕ್ಕೆ ಅಂತೇಳಿ ಮಾಡಿಸಿರೋವಂಥ ರಿಪೋರ್ಟ್ಗಳು ಇದೆಲ್ಲ ನಾನು ತೋರಿಸ್ತಾ ಇರೋವಂಥದ್ದು. ನಾವು ಅಲ್ಲಿ ಅಡ್ಮಿಟ್ ಮಾಡಿದ ದಿನ 2 ಪ್ಯಾಕೆಟು ವೈಟ್ ಪ್ಲೇಟ್ಲೆಟ್ಸ್ ಹಾಕಿದ್ರು. ಹಾಗೇ ಮರುದಿನವೂ ಕೂಡ 3 ಪ್ಯಾಕೆಟನ್ನು ಹಾಕಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಮರುದಿನದ್ದು ಇದು ನೆಕ್ಸ್ಟ್ ವಿಡಿಯೋ. ಇಲ್ಲಿ ನರ್ಸು ಹಾಕ್ತಿದ್ದಾರೆ. ಬ್ಲಡ್ ಯಾರ್ಯಾರು ಕೊಟ್ಟಿದ್ದಾರೋ ನನ್ನ ಮಗಳಿಗೆ, ಅವ್ರಿಗೆ ದೇವರು ಚೆನ್ನಾಗಿಟ್ಟಿರಲಿ, ಅವ್ರಿಗೆ ಪುಣ್ಯ ಬರಲಿ. ಫಸ್ಟ್ ಡೇ ಎ ಪಾಸಿಟಿವ್ ಬ್ಲಡ್ ಸಿಕ್ತು. ಅದನ್ನು ಯಾವ ಬ್ಲಡ್ ಗ್ರೂಪ್ ಆದರೂ ಕೊಟ್ಟರು ನಾವು ವೈಟ್ ಪ್ಲೇಟ್ಲೆಟ್ಸ್ ಕೊಡ್ತೀವಿ, ಎ ಪಾಸಿಟಿವ್ ಅಂತ ಬ್ಲಡ್ ಬ್ಯಾಂಕ್ನವ್ರು ಹೇಳಿದರು. ಹಾಗೆ ಕೊಟ್ಟರು ಕೂಡ ಒಂದನೇ ದಿನ. ನೆಕ್ಸ್ಟ್ ಡೇ ಎಲ್ಲೂ ಬ್ಲಡ್ ಸ್ಟಾಕ್ ಇಲ್ಲ. ನಮ್ಮ ಮನೆಯವ್ರದ್ದು ಓ ಪಾಸಿಟಿವ್, ಅವರು ಫಸ್ಟ್ ಡೇ ಕೊಟ್ಟರು. ನೆಕ್ಸ್ಟ್ ಡೇ ಹಾಗೆ ಇವ್ರಿಗೆ ಪರಿಚಯದವರು ಬಂದು ಬ್ಲಡ್ ಕೊಟ್ಟರು. ಎ ಪಾಸಿಟಿವ್ ಬ್ಲಡ್ ಗ್ರೂಪ್ನೇ ಫಿಲ್ಟರ್ ಮಾಡಿ ಕೊಟ್ಟರು. ಅದು ಫಿಲ್ಟರ್ ಮಾಡೋದಕ್ಕೆ 8 ತಾಸು ಬೇಕಾಗುತ್ತೆ. ಅದನ್ನು ನೆಕ್ಸ್ಟ್ ಡೇ ಇದು ಮತ್ತೆ ಹಾಕ್ತಿರೋದು 3 ಪೌಚ್ ಏನೋ ನೆಕ್ಸ್ಟ್ ಡೇ ಹಾಕಿರೋದು. ಅಷ್ಟು ಹಾಕ್ಸಿದ್ರೂ ಅದು ಬ್ಲಡ್ ಮತ್ತೆ ಕಡಿಮೆ ಆಗ್ತಾನೇ ಬರ್ತಿತ್ತು. ಯಾಕಂದರೆ ಜ್ವರ ಕಡಿಮೆ ಆದಾಗಲೇ ಬ್ಲಡ್ ಜಾಸ್ತಿ ಆಯಿತು ಅವಳದು. ತುಂಬಾ ಅಲ್ಲಿ ಹೋಗಿ ಮತ್ತೆ 18,000 ಇದ್ದಿದ್ದು ಹಾಸನಕ್ಕೆ ಹೋದ್ಮೇಲೆ 16,000ಕ್ಕೆ ಬಂತು ಬ್ಲಡ್ಡು. ಅವರು ಡಾಕ್ಟರ್ಸ್ ಎಮರ್ಜೆನ್ಸಿ ವಾರ್ಡಿಗೆ ಶಿಫ್ಟ್ ಮಾಡಿದರು. ಇದು ಎಮರ್ಜೆನ್ಸಿ ವಾರ್ಡ್ ಇರೋದು ಅವಳು. ಎಮರ್ಜೆನ್ಸಿ ವಾರ್ಡಲ್ಲಿ ಸ್ವಲ್ಪ ಕೇರ್ ಜಾಸ್ತಿ ಮಾಡ್ತಾರೆ, ಹಾಗಾಗಿ ಅಲ್ಲಿ ಶಿಫ್ಟ್ ಮಾಡಿದ್ರು. ಅಲ್ಲಿಗೆ ಹೋದ್ಮೇಲೆ 3 ಪೌಚ್ ಬ್ಲಡ್ಡನ್ನು ಹಾಕಿದರು. ಅದಾದಮೇಲೆ ನೆಕ್ಸ್ಟ್ ಡೇ ಮತ್ತೆ ಬ್ಲಡ್ ಟೆಸ್ಟ್ ಮಾಡಿದಾಗ 18ಕ್ಕೆ ಬಂತು. 18ಇಂದ ಮತ್ತೆ 24ಕ್ಕೆ ಬಂತು. 24ರಿಂದ ಮತ್ತೆ ಕಡಿಮೆ ಆಯಿತು. ಹೀಗೆ ಜಾಸ್ತಿ ಆಗೋದು ಕಡಿಮೆ ಆಗೋದು ಹೇಳ್ತಿದ್ಯಾ. ಅದಷ್ಟೇ ಹಾಕಿದ್ದಲ್ದೇ ನಾನು ಮನೆಯಿಂದ ಪಪ್ಪಾಯ ಎಲೆ ತೊಗೊಂಡೋಗಿದ್ದೆ, ಜ್ಯೂಸ್ ಮಾಡಿ ತೊಗೊಂಡೋಗಿದ್ದೆ ಬಾಟ್ಲಲ್ಲಿ. ಅವಳಿಗೆ 3 ಟೈಮು ನಾನು ಈ ಮೆಡಿಸನ್ ಜೊತೆ ಆ ಪಪ್ಪಾಯ ಎಲೆ ಜ್ಯೂಸನ್ನು ಕುಡಿಸ್ತಾಯಿದ್ದೆ. ಇದೆ ಹಾಸನ್ ಹಾಸ್ಪಿಟ್ಲು, ಗೌರ್ಮೆಂಟ್ ಹಾಸ್ಪಿಟ್ಲ್ ಇದು. ನಾವು ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಬರ್ತಿದ್ವಿ. ಬಂದ ಮೇಲೆ ಮನೇಲೇ 1 ವಾರ ಬೆಡ್ ರೆಸ್ಟ್ ಮಾಡಿದ್ಲು. ಇಲ್ಲಿ ನೋಡ್ತಿರ್ಬೋದು ಅವಳಿಗೆ ಇಂಜೆಕ್ಷನ್ ಹಾಕಿದ್ದು, ಮತ್ತು ಡೈಲಿ 2 ಟೈಮು ಬ್ಲಡ್ ಟೆಸ್ಟ್ ಮಾಡೋರಲ್ವ, ಸೂಜಿ ಚುಚ್ಚಿ ತೆಗೆದು ಮೈ ತುಂಬ ಎಲ್ಲ ತೂತಾಗಿದ್ದು, ಕೈ ತುಂಬ ಎಲ್ಲ ತೂತಾಗಿದ್ದು. ಅವಳಿಗೆ ಬೇಗ ನರಗಳೇ ಸಿಗ್ತಿರ್ಲಿಲ್ಲ. ಬ್ಲಡ್ ಟೆಸ್ಟ್ ಮಾಡಬೇಕಾದ್ರೆ ಸಿರಿಂಜಿಂದ ಬ್ಲಡ್ ತೆಗಿತಿದ್ರಲ್ವ, ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ. ಎಷ್ಟು ತೆಗೆದು ಪಾಪ ಎಷ್ಟು ಹಿಂಸೆ ಮಾಡಿದರು ಅಂದರೆ, ಅವ್ರದ್ದೇನು ತಪ್ಪಿಲ್ಲ, ಬಟ್ ಇವಳಿಗೆ ನರನೇ ಸಿಗ್ತಿರ್ಲಿಲ್ಲ. ಎಷ್ಟು ಚುಚ್ಚಿದ್ರು ನೋಡ್ತಿರ್ಬೋದು. 2 ಕೈನೂ ಹೀಗೆ ಆಗಿದ್ದಾವೆ ಅವಳದು. ಕೈಯೆಲ್ಲ ಕಪ್ಪಗಾಗೋಗಿತ್ತು ಸೂಜಿ ಚುಚ್ಚಿ. 1 ವಾರ ಇಲ್ಲಿ ಊರಲ್ಲಿ, 1 ವಾರ ಹಾಸನಲ್ಲಿ 15 ದಿನ ಅಡ್ಮಿಟ್ ಆಗಿದ್ಲಲ್ಲ.
ಅದು ಅಷ್ಟು ಗಾಯ ಥರ ಆಗಿದೆ. ಅವಳಿಗೆ ಇನ್ನೂ ನರಗಳು ಇಳಿತಾವಂತ ಹೇಳ್ತಿರ್ತಾಳೆ. ಈಗ ಆರಾಮಾಗಿ ಸ್ಕೂಲ್ಗೆ ಹೋಗ್ತಿದ್ದಾಳೆ. ಬಟ್ ಬರೆಯಬೇಕಾದ್ರೆ ಹೋಮ್ವರ್ಕ್ ಮಾಡಬೇಕಾದ್ರೆ ನರ ಎಳ್ದಂಗೆ ಆಗುತ್ತೆ ಅಂತ ಇವಾಗಲೂ ಹೇಳ್ತಿರ್ತಾಳೆ. ಡೈಲಿ 2 ಹೊತ್ತು ಪಪ್ಪಾಯ ಎಲೆ ಜ್ಯೂಸ್ ಕೊಡ್ತಿದ್ದೆ. ಹಾಗೆ ಪಪ್ಪಾಯ ಹಣ್ಣು, ಕಿವಿ ಹಣ್ಣು ಹೀಗೆ ಮನೆಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕೇರ್ ಮಾಡ್ತಿದ್ದೆ. ದಿನಕ್ಕೆ 4-5 ಲೀಟ್ರ್ ನೀರು ಕುಡಿಸಿ ನೋಡ್ಕೊಂಡಿದ್ದೀನಿ. ನನ್ನ ಜೊತೆ ವಸಿಷ್ಠ ಅವರಪ್ಪ ನಾವು 4 ಜನನೂ ಹಾಸ್ಪಿಟ್ಲಲ್ಲೇ ಇದ್ವಿ. ಡಾಕ್ಟ್ರಸ್ಸು ಬೈಯೋರು, ಅವನನ್ನು ಯಾಕೆ ಕರ್ಕೊಂಬಂದಿದ್ದೀರಾ, ಕರ್ಕೊಂಡು ಹೋಗಿ ಅಂತ. ಬಟ್ ಇಂಥ ಟೈಮಲ್ಲೇ ನಮ್ಗೆ ಕಷ್ಟ ಬಂದಾಗ ಗೊತ್ತಾಗುತ್ತೆ ಯಾರು ಹೆಂಗೆ ಏನು ನಮಗೆ ಅವರಿದ್ದಾರೆ ಇವರಿದ್ದಾರೆ ಅನ್ನೋದೆಲ್ಲ ಸುಳ್ಳು. ನಮ್ಮ ಕಷ್ಟಕ್ಕೆ ಯಾರು ಆಗ್ತಾರೋ ಅವರು ಮಾತ್ರ ನಮ್ಮ ಸ್ವಂತದವರು. ಕಷ್ಟ ಬಂದಾಗಲೇ ಗೊತ್ತಾಗೋದು ನಮ್ಮವ್ರು ಯಾರು ಬೇರೆಯವ್ರು ಯಾರು ಅನ್ನೋದು. ಫ್ರೆಂಡ್ಸ್, ಈ ವ್ಲಾಗಲ್ಲಿ ಗಾನುಗೆ ಹುಷಾರಿಲ್ದಿರೋ ಅವಾಗವಾಗ ಮಾಡ್ಕೊಂಡಿರೋ ಅಂಥ ವಿಡಿಯೋ ಕ್ಲಿಪ್ಪನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬಟ್ ಎಲ್ಲರೂ ಹುಷಾರಾಗಿರಿ ಅಂತ ನಾನು ಹೇಳ್ಕೊತೀನಿ. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.